ದೇಶದಲ್ಲಿ ಸಂವಿಧಾನವನ್ನು ಗಾಳಿಗೆ ತೂರಿಕೊಂಡು ಮುಸಲ್ಮಾನರ ಧಾರ್ಮಿಕವಾದಂತಹ ಭಾವನೆಗಳನ್ನು ಪರಿಗಣಿಸದೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾತ್ಯತೀತ ವ್ಯವಸ್ಥೆಗೆ ವಿರುದ್ಧವಾದಂತಹ ಒಂದು ತಿದ್ದುಪಡಿ ಏನಿದೆ ವಕ್ಫ್ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಸಂಘ ಪರಿವಾರದ ಪ್ರಾಯೋಜಿತವಾಗಿ ತರಲಿಕ್ಕೆ ಹೊರಟಿದೆ. ಆಲ್ರೆಡಿ ಅದನ್ನು ಪಾಸ್ ಮಾಡಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ ತಡೆ ಹಿಡಿದ್ರಿಂದ ಅದು ಬಾಕಿಯಾಗಿದೆ. ಅದು ನಮಗೆ ಸರ್ಕಾರದಲ್ಲಿ ಹೇಳಲಿಕ್ಕಿರುವಂತಹದ್ದು ಈ ರೀತಿಯಾದಂತಹ ಒಂದು ವರ್ಗವನ್ನು ಮೂಲೆಗೆ ಹಾಕಿಕೊಂಡು ಒಂದು ವರ್ಗದ ಧಾರ್ಮಿಕವಾದಂಥ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಈ ರೀತಿಯ ವ್ಯವಸ್ಥಿತವಾದಂತಹ ಷಡ್ಯಂತ್ರಗಳೇನಿದೆ ಇದರ ವಿರುದ್ಧವಾಗಿ ಜನರು ಬೀದಿಗಿಳಿತಿದ್ದಾರೆ. NRC CA ರೀತಿಯಲ್ಲಿ ಯಾವ ರೀತಿ ಜನರು ಬೀದಿಗಿಳಿದ್ರೋ, ಯಾವ ರೀತಿ ಯೂನಿವರ್ಸಿಟಿಗಳಿಂದ ಹಿಡಿದು ದೇಶದ ಮೂಲೆ ಮೂಲೆಗಳಲ್ಲಿ ಹೋರಾಟವನ್ನು ಮಾಡಿದ್ರು, ಅದೇ ರೀತಿಯ ಹೋರಾಟವನ್ನು ಈ ದೇಶದ ಮುಸಲ್ಮಾನರು, ಈ ದೇಶದ ಪ್ರಜಾಪ್ರಭುತ್ವವಾದಿಗಳು, ಈ ದೇಶದ ಸಂವಿಧಾನವನ್ನು ಒಪ್ಪುವಂಥ ಎಲ್ಲರೂ ಕೂಡ ಒಟ್ಟಾಗಿ ನಾವು ವಿರೋಧಿಸಲಿಕ್ಕಿದ್ದೇವೆ. ಫ್ಯಾಸಿಸ್ಟ್ ಸರ್ಕಾರ ತರುವಂತಹ ಈ ರೀತಿಯಾದಂಥ ಅಜೆಂಡಾಗಳ ವಿರುದ್ಧವಾಗಿ ದೇಶಾದ್ಯಂತ ಜನರು ಇನ್ನಷ್ಟು ಶಕ್ತವಾಗಲಿಕ್ಕಿದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಈ ರೀತಿಯ ನಿಲುವುಗಳಿಂದ ಹಿಂದೆ ಸರಿದು ಸಂವಿಧಾನವನ್ನು ಎತ್ತಿಡಿಲಿಕ್ಕೆ ಮೋದಿ ಸರ್ಕಾರ ತಯಾರಾಗಬೇಕಂತೇಳಿ ಈ ಹೋರಾಟದ ಪ್ರತಿನಿಧಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಿಯಾಜ್ ಕಡಂಬು ಅಂತೇಳಿ SDP ಸ್ಟೇಟ್ ಸೆಕ್ರೆಟರಿ.